ನಮಸ್ಕಾರ ವೀಕ್ಷಕರೇ, ಎಸ್ಎ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು: ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಪದಗ್ರಹಣ. ಅಧ್ಯಕ್ಷರಾಗಿ ಸುಭಾಷ್ ಮ್ಯಾಗೇರಿ, ಉಪಾಧ್ಯಕ್ಷರಾಗಿ ಸವಿತಾ ಶ್ರೀಧರ್ ಬಿದ್ರಳ್ಳಿ ಪದಗ್ರಹಣ. ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ 14ನೇ ಪುಣ್ಯಸ್ಮರಣೆ. ನಡೆದಾಡುವ ದೇವರಿಗೆ ಪೂಜೆ ಸಲ್ಲಿಸಿ ಪುನೀತರಾದ ಭಕ್ತರು. ಮಾಗಡಿಯಲ್ಲಿ ಐಟಿಐ ಕಾಲೇಜ್ ಉದ್ಘಾಟಿಸಿದ ಸಿಎಂ ಸಿದ್ದರಾಮಯ್ಯ. ವಿದ್ಯಾರ್ಥಿಗಳ ಪ್ರಯೋಗವನ್ನು ದಿಟ್ಟಿಸಿ ನೋಡಿದ ಸಿಎಂ ಸಿದ್ದು. ನಗರದ ಪುರಸಭೆಯಲ್ಲಿನ ಅಧ್ಯಕ್ಷ ಉಪಾಧ್ಯಕ್ಷರುಗಳ ಕಚೇರಿಯನ್ನು ಶುಕ್ರವಾರ ಉದ್ಘಾಟಿಸಿ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಗದಗ ಜಿಲ್ಲೆಯಲ್ಲಿ ವಾಣಿಜ್ಯ ನಗರಿ ಎಂದೇ ಖ್ಯಾತಿ ಪಡೆದ ಗಜೇಂದ್ರಗಡ ಪಟ್ಟಣದ ಪುರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಆಯ್ಕೆ ಸೆಪ್ಟೆಂಬರ್ 3ರಂದು ನಡೆದಿದ್ದು, ಅಧ್ಯಕ್ಷರಾಗಿ ಸುಭಾಷ್ ಮ್ಯಾಗೇರಿ, ಉಪಾಧ್ಯಕ್ಷರಾಗಿ ಸವಿತಾ ಶ್ರೀಧರ್ ಬಿದ್ರಳ್ಳಿ ಆಯ್ಕೆಯಾಗಿದ್ದು, ಶುಕ್ರವಾರದಂದು ಪದಗ್ರಹಣವನ್ನ ಹಾಗೂ ಕಚೇರಿಯನ್ನ ಉದ್ಘಾಟಿಸಲಾಯಿತು. ಪದಗ್ರಹಣದ ಬಳಿಕ ನೂತನ ಅಧ್ಯಕ್ಷ ಸುಭಾಷ್ ಮ್ಯಾಗೇರಿ ಮಾತನಾಡಿ, ಗಜೇಂದ್ರ ಅಭಿವೃದ್ಧಿ ಮಾಡೋ ನಿಟ್ಟಿನೊಳಗೆ ಏನೇನು ಕ್ರಮ ಕೈಗೊಳ್ತೀರಿ, ಯಾವ ರೀತಿ ಅಭಿವೃದ್ಧಿ ಕೈಗೊಳ್ತೀರಿ? ಅಭಿವೃದ್ಧಿ ಏನು ಸಮಸ್ಯೆಗಳು ಎಲ್ಲವೂ ಬಗೆಹರಿಸುತ್ತೆ, ಬಟ್ ಹುಡುಗನ ಅಭಿವೃದ್ಧಿ ಮಾಡೋದು. ಅಲ್ಲ, ಇವತ್ತು ಅಧಿಕಾರ ಸ್ವೀಕಾರ ಮಾಡಿದಿರಿ ಸರ್. ಇವತ್ತಿನಿಂದ ಗಜೇಂದ್ರಗಡದೊಳಗೆ ಏನು ಅಭಿವೃದ್ಧಿ ನಿರೀಕ್ಷೆ ಮಾಡ್ಬೋದು ನಾವು? ಅದನ್ನ ಏನೇನು ನಿರೀಕ್ಷೆ ಎಲ್ಲ ಮಾಡೋದ. ಅಲ್ಲ ಸರ್, ನೀವು ಅಧ್ಯಕ್ಷರಾಗಿ ಕಂಡ್ಕೊಂಡು ಮಟ್ಟಿಗೆ ಏನಾದ್ರು ಅವನು ಒಂದೇದ್ದು ಶಕ್ತಿ ಮಾರ್ಕೆಟ್, ಹಾಂ ಅದನ್ನು ನೋಡ್ಬೇಕು ಮಾತ್ರ. ಈಗ ಹಾಂ ಏನಾದ್ರು ಬಿಟ್ಟು ಏನು ಸಮಸ್ಯೆ ಅಲ್ಲ ಅಷ್ಟು ಮಾಡೋದು, ಎಲ್ಲವನ್ನ ಅಭಿವೃದ್ಧಿ ಮಾಡ್ತೀವಿ. ಬಳಿಕ ಪುರಸಭೆ ಸದಸ್ಯ ಶಿವರಾಜ್ ಗೋರ್ಪಡೆ ಮಾತನಾಡಿ, ಮೊನ್ನೆ ದಿನಾಂಕ 3ರಂದು ಗಜೇಂದ್ರಗಡ ಪುರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದು, ತಮಗೆಲ್ಲ ತಿಳಿದಿರೋ ಹಾಗೆ ಸನ್ಮಾನ್ಯ ಶ್ರೀ GS ಪಾಟೀಲ್ರ ನೇತೃತ್ವದಲ್ಲಿ ಗಜೇಂದ್ರಗಡ ಪುರಸಭೆಯಲ್ಲಿ ಅವತ್ತಿನ ದಿವಸ ಗಜೇಂದ್ರಗಡದ ಪುರಸಭೆಯ ಅಧ್ಯಕ್ಷರಾಗಿ ಶ್ರೀ ಸುಭಾಷ್ ಮ್ಯಾಗೇರಿ ಅವರು, ಅದೇ ರೀತಿ ಗಜೇಂದ್ರಗಡ ಪುರಸಭೆಯ ಉಪಾಧ್ಯಕ್ಷರಾಗಿ ಸಹೋದರಿ ಶ್ರೀಮತಿ ಸವಿತಾ ಬಿದ್ರಳ್ಳಿ ಅವರು ಬಹುಮತದೊಂದಿಗೆ ಆಯ್ಕೆಯಾಗಿದ್ದು, ಮೊಟ್ಟ ಮೊದಲನೇದಾಗಿ ಸಮಸ್ತ ಗಜೇಂದ್ರಗಡದ ಪರವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ತುಂಬು ಹೃದಯದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಪುರಸಭೆಯ ಕಾರ್ಯಾಲಯದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕೊಠಡಿಯನ್ನು ಪೂಜೆ ಮಾಡೋದರೊಂದಿಗೆ ಪ್ರವೇಶ ಮಾಡಿದ್ದು, ಇವತ್ತಿನಿಂದ ಈಗಾಗಲೇ ಸುಮಾರು 1 ವರ್ಷ 2 ತಿಂಗಳಿಂದ ಗಜೇಂದ್ರಗಡ ಪುರಸಭೆಯಲ್ಲಿ ಆಡಳಿತಾಧಿಕಾರಿಗಳ ನೇತೃತ್ವದಲ್ಲಿ ಪುರಸಭೆ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇತ್ತು. ಈಗ ಈ ಮೀಸಲಾತಿ ಅನ್ವಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯಾಗಿದ್ದು, ಸನ್ಮಾನ್ಯ ಶಾಸಕರಾದಂಥ GS ಪಾಟೀಲ್ರ ಮಾರ್ಗದರ್ಶನದಲ್ಲಿ ಈಗೇನು ನೂತನವಾಗಿ ಗಜೇಂದ್ರಗಡ ಪುರಸಭೆಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ, ಇವರ ನೇತೃತ್ವದಲ್ಲಿ ಗಜೇಂದ್ರಗಡದ ಸಮಸ್ತ ಅಭಿವೃದ್ಧಿಗೆ ಚಿಂತನೆಯನ್ನು ಮಾಡಲಾಗಿದ್ದು, ಈಗಾಗಲೇ ಗಜೇಂದ್ರಗಡದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಚಾಲನೆಯಲ್ಲಿದ್ದಾವೆ. ಇನ್ನೂ ಅನೇಕ ಕಾರ್ಯಗಳು ಆಗಬೇಕಾಗಿದ್ದು, ಎಲ್ಲ 23 ಚುನಾಯಿತ ಸದಸ್ಯರು ಹಾಗೂ 5 ಜನ ನಾಮನಿರ್ದೇಶಕ ಸದಸ್ಯರ ಒಳಗೊಂಡು ಎಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಗಜೇಂದ್ರಗಡದ ಅಭಿವೃದ್ಧಿಗೆ ಪೂರಕವಾದ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡು, ಯಾವುದೇ ಪಕ್ಷ ಒಂದು ವಿಚಾರ ಮಾಡಲಾರ್ದ ಪಕ್ಷಾತೀತವಾಗಿ ತಾರತಮ್ಯ ಇಲ್ಲದೆ ಎಲ್ಲ ವಾರ್ಡ್ಗಳ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡಲಾಗಿದ್ದು, ಏನು ಈಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದ ಸಹಾಯ ಸಹಕಾರದೊಂದಿಗೆ ಸಮಸ್ತ ಗಜೇಂದ್ರಗಡ ನಗರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಎಲ್ಲರೂ ಕೂಡಿಕೊಂಡು ಅತ್ಯಂತ ಯಶಸ್ವಿಯಾಗಿ ಕಾರ್ಯಗತಗೊಳ್ತೀವಿ ಬರ್ತಕ್ಕಂಥ ದಿನಮಾನದಲ್ಲಿ. ಯಾಕಂದ್ರೆ ಈಗ ಸುಮಾರು ಈ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಧಿ 14 ತಿಂಗಳು.
ಆ 14 ತಿಂಗಳಲ್ಲಿ ಈ ಹಿಂದೆ 5-6 ವರ್ಷದಾಗ ಆಗಲಾರದ ಕೆಲಸ ಕಾರ್ಯಗಳನ್ನು ಸನ್ಮಾನ್ಯ ಶಾಸಕರ ಗಮನಕ್ಕೆ ತಂದು ಹೆಚ್ಚು ಅನುದಾನವನ್ನು ಗಜೇಂದ್ರಗಡ ನಗರಕ್ಕೆ ತರುವುದರ ಮುಖಾಂತರ ಗಜೇಂದ್ರಗಡ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಕೂಡಿಕೊಂಡು ಪ್ರಯತ್ನ ಮಾಡ್ತೀವಿ ಅಂತ ಇವತ್ತು ಹೇಳಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಬಳಿಕ ಪುರಸಭೆ ಸದಸ್ಯ ರಾಜು ಸಾಂಗ್ಲಿಕರ್ ಮಾತನಾಡಿ, ಪುರಸಭೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಸನ್ಮಾನ್ಯ ಸುಭಾಷ್ ಮ್ಯಾಗೇರಿ ಅವರು ಅಧ್ಯಕ್ಷರಾಗಿ ಶ್ರೀಮತಿ ಸವಿತಾ ಶ್ರೀಧರ್ ಬಿದ್ರಳ್ಳಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಕೊಠಡಿಯನ್ನು ಕಚೇರಿಯನ್ನು ಅದು ಪೂಜೆ ಮಾಡೋದ್ರೊಂದಿಗೆ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಏನಿವತ್ತು ಗಜೇಂದ್ರಗಡದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಇಟ್ಕೊಂಡು ಸನ್ಮಾನ್ಯ ಈ ರೋಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ GS ಪಾಟೀಲ್ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವೇನು ಗಜೇಂದ್ರಗಡ ಪುರಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ 23 ಜನ ಸದಸ್ಯರು ಹಾಗೂ 5 ಜನ ನಾಮನಿರ್ದೇಶನ ಸದಸ್ಯರ ಒಳಗೊಂಡಂತೆ ಗಜೇಂದ್ರಗಡ ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅಭಿವೃದ್ಧಿಯ ಪಥದಲ್ಲಿ ಗಜೇಂದ್ರಗಡವನ್ನು ಕೊಂಡೊಯ್ಯುವುದ ದೃಷ್ಟಿಯಲ್ಲಿ ಏನು ನೀಲ ನಕ್ಷೆಯನ್ನು ಹಾಕ್ಕೊಂಡು ಇರ್ತಕ್ಕಂಥ 14 ತಿಂಗಳ ಅವಧಿಯಲ್ಲಿ ಗಜೇಂದ್ರಗಡಕ್ಕೆ ಏನು ಅವಶ್ಯಕತೆ ಇರತಕ್ಕಂಥ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಗಜೇಂದ್ರಗಡಕ್ಕೆ ಬಹುಮುಖ್ಯವಾಗಿ ಬೇಡಿಕೆ ಆಗಿರ್ತಕ್ಕಂಥ ತರಕಾರಿ ಮಾರುಕಟ್ಟೆ ಇರ್ಬೋದು, ಇವತ್ತು ವಿವಿಧ ಇಲಾಖೆಯ ಕಟ್ಟಡ, ಇವತ್ತು ತಾಲೂಕು ಮಟ್ಟದ ಕಟ್ಟಡಕ್ಕೆ ಇವತ್ತು ಸ್ಥಳೀಯ ಆಡಳಿತ ಸಹಕಾರ ಭಾಳ ಮುಖ್ಯವಾಗಿರ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಗಜೇಂದ್ರಗಡದ ಸಮಗ್ರ ಅಭಿವೃದ್ಧಿಗೆ ಇವತ್ತು ಪಣವನ್ನು ತೊಟ್ಟಿರ್ತಾರೆ ಅಧ್ಯಕ್ಷರು. ನಾವೆಲ್ಲರೂ ಕೂಡ ಸಹಕಾರ ನೀಡ್ತೇವೆ. ಜೊತೆಗೆ ಗಜೇಂದ್ರಗಡ ಇವತ್ತು ಸಮಗ್ರ ಅಭಿವೃದ್ಧಿಗೆ ಇಲ್ಲಿ ವಿನಂತಿ ಮಾಡ್ಕೊತೀವಿ, ಮಾಧ್ಯಮದವರ ಸಹಕಾರವೂ ಕೂಡ ಬಹಳ ಮುಖ್ಯವಾಗಿರ್ತದೆ. ಯಾಕಂದ್ರೆ ಆಡಳಿತ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ತಪ್ಪುಗಳಿದ್ದಾಗ ತಾವು ಲೇಖನದ ಮುಖಾಂತರ ತಿದ್ದಿ ಹೇಳಿ ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ತಾವು ಕೂಡ ಸಹಕಾರವನ್ನು ನೀಡಬೇಕಂತೇಳಿ ವಿನಂತಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಪದಗ್ರಹಣ ಕಾರ್ಯಕ್ರಮದಲ್ಲಿ ಮುಖ್ಯಾಧಿಕಾರಿ ಬಸವರಾಜ್ ಬಳಗಾನೂರ್, ಪುರಸಭೆ ಸದಸ್ಯರಾದ ಮುರ್ತುಜಾ ಡಾಲಯತ್, ವೆಂಕಟೇಶ್ ಮುದ್ಗಲ್, ಮುದಿಯಪ್ಪ ಮುದೋಳ್, ಕೌಸರ್ ಬಾನು ಹೊನಗುನ್, ವಿಜಯ ಮಳಗಿ, ಶರಣಪ್ಪ ಉಪ್ಪಿನಬೆಟಗೇರಿ, ದುರ್ಗಪ್ಪ ಮುದೋಳ್, ಶ್ರೀಧರ್ ಬಿದರಳ್ಳಿ, ರಫೀಕ್ ತೋರ್ಗಲ್, ಮುತ್ತನ್ನ ಮ್ಯಾಗೇರಿ, ಗುರು ಕಲ್ವಟ್ಟರ್, ಹನುಮಂತಪ್ಪ ಕುರಿ ಸೇರಿದಂತೆ ಅನೇಕರು ಇದ್ದರು. ಗಜೇಂದ್ರಗಡ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ಸೇವಾ ಸಮಿತಿಯ ವತಿಯಿಂದ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ 14ನೇ ವರ್ಷದ ಪುಣ್ಯಸ್ಮರಣೆ ಆಚರಿಸಲಾಯಿತು. ಬಾಳಿನ ಆಶಾಕಿರಣ, ಮಕ್ಕಳ ಕೈಯಲ್ಲಿರುವ ಭಿಕ್ಷೆ ಪಾತ್ರೆಯನ್ನು ಬಿಡಿಸಿ ಅಕ್ಷಯ ಪಾತ್ರೆಯನ್ನು ನೀಡಿದಂತ ತ್ರಿವಿಧ ದಾಸೋಹಿ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ 14ನೇ ಪುಣ್ಯಸ್ಮರಣೆಯನ್ನು ನಾಡಿನ ಎಲ್ಲಾ ಭಕ್ತರು ಆಚರಿಸುತ್ತಿದ್ದಾರೆ. ಹೌದು, ಸಂಗೀತ ಲೋಕದ ದಿಗ್ಗಜನ ಪುಣ್ಯ ಸ್ಮರಣೆ ರಾಜ್ಯಾದ್ಯಂತ ಜರುಗುತ್ತಿದೆ. ಇವರು ಇಡೀ ದೇಶಕ್ಕೆ ಸಂಗೀತದ ಮಹಾ ಅಮೃತವನ್ನು ಉಣಬಡಿಸಿದ್ದಾರೆ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತಾ ಅಂಧರ ಬಾಳಿಗೆ ದಾರಿದೀಪವಾಗಿದ್ದಾರೆ. ಇನ್ನು ಈ ಹಿನ್ನೆಲೆಯಲ್ಲಿ ಗಜೇಂದ್ರಗಡ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಸೇವಾ ಸಮಿತಿಯಿಂದ ಶುಕ್ರವಾರ ಪೂಜ್ಯರ 14ನೇ ಪುಣ್ಯಸ್ಮರಣೆಯನ್ನು ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಬಸವರಾಜ್ ಅಂಗಡಿ ಮಾತನಾಡಿದರು. ಶ್ರೀ ಗುರು ಪಂಡಿತ ಪುಟ್ಟರಾಜ ಇಲ್ಲಿ ನಮ್ಮ ಸಂಘದ ಪರವಾಗಿ
ಇದು 14ನೇ ವರ್ಷದ ಒಂದು ಪುಣ್ಯ ಆರಾಧನೆಯನ್ನು ನಮ್ಮ ಸಂಘದ ವತಿಯಿಂದ ಈ ಕಾರ್ಯಕ್ರಮವು ಏರ್ಪಡಿಸಿದ್ದೀವಿ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಗುರು ಪುಟ್ಟರಾಜನ ಆಶೀರ್ವಾದ ಸದಾ ನಮ್ಮ ಸರ್ಕಲ್ನಲ್ಲಿರುವಂತಹ ಎಲ್ಲ ವ್ಯಾವಹಾರಿಕವಾಗಿ ಹಾಗೂ ವ್ಯಾಪಾರಸ್ಥರಿಗೆ ಒಂದು ಪುಟ್ಟರಾಜನ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಆ ಪುಟ್ಟರಾಜನಲ್ಲಿ ಭಕ್ತಿಯಿಂದ ನಾವು ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮನ ಯಶಸ್ವಿಯಾಗಿ 14ನೇ ವರ್ಷದಿಂದ ನಾವು ನಡೆಸ್ಕೊತ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದಂತಹ ಶ್ರೀಯುತ ಮಂಜುನಾಥ್ ಅಂಗಡಿ ಹಾಗೂ ಶೇಖಪ್ಪ ಡುಮ್ನವರ್ ಹಾಗೂ ಸಂಘದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಥ್ ಕೊಟ್ಟು ಈ ಕಾರ್ಯಕ್ರಮವು ಯಶಸ್ವಿ ರೀತಿಯಿಂದ ನಡೆಸಿಕೊಟ್ಟಿರುತ್ತಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಆ ಪುಟ್ಟರಾಜ ಸದಾಕಾಲ ತಮ್ಮ ಆಶೀರ್ವಾದ ಈ ಎಲ್ಲ ವ್ಯಾವಹಾರಿಕವಾಗಿ ನಡೆಸಿರುವಂತಹ ಎಲ್ಲ ಇಲ್ಲಿ ವ್ಯಾಪಾರಸ್ಥರಿಗೆ, ಈ ಪುಟ್ಟರಾಜ ಸರ್ಕಲ್ನ ವ್ಯಾಪಾರಸ್ಥರಿಗೆ ಸಕಲ ಎಲ್ಲ ಆರೋಗ್ಯ ಸಂಪತ್ತು ಕೊಟ್ಟು ಆ ಪುಟ್ಟರಾಜ ಕಾಪಾಡಲಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಭಕ್ತಾದಿಗಳು ಪೂಜ್ಯರನ್ನು ನೆನೆಸಿದರು. ಯುವಕ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಪುಟ್ಟರಾಜ ಗವಾಯಿಗಳ ಪುಣ್ಯ ಸ್ಮರಣೆಯನ್ನು ಆಚರಿಸಲಾಗುತ್ತದೆ. ಮಧ್ಯಾಹ್ನ ಟೈಮು 1 ಗಂಟೆ ಸುಮಾರಿಗೆ ಪ್ರಸಾದವನ್ನು ಕೊಂಡಿದ್ವಿ. ಅನ್ನ ಸಂತರ್ಪಣೆಯನ್ನು ನಾವು ಎಲ್ಲರೂ ಸೇರಿಸಿ, ಯುವಕರು ಸೇರಿಸಿ ಎಲ್ಲ ಮಾಡಿದ್ದೇವೆ. ಆದ ಕಾರಣ ಗಜೇಂದ್ರಗಡದ ದೈವ, ಸುತ್ತಮುತ್ತಲಿನ ದೈವಗಳು ಎಲ್ಲರೂ ಬಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರುವಂತೆ ಪ್ರತಿ ವರ್ಷವೂ ಕೂಡ ಪುಟ್ಟರಾಜ ಗವಾಯಿಗಳ ಯುವಕರ ವತಿಯಿಂದ ಪುಟ್ಟರಾಜಗಳ ಪುಣ್ಯ ಸ್ಮರಣೆಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಆದ ಕಾರಣ ಎಲ್ಲ ಬಂಧು ಬಾಂಧವಗಳಲ್ಲಿ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ಬಡವರಿಗೆ, ಅಂಧರಿಗೆ ಹಾಗೂ ಅನಾಥರಿಗೆ ದಾರಿ ತೋರಿ ಅವರ ಹಸಿವನ್ನು ನೀಗಿಸಿ ಇಡೀ ದೇಶಕ್ಕೆ ಮಹಾನ್ ಚೇತನಾಗಿದ್ದಾರೆ. ನಡೆದಾಡುವ ದೇವರಾಗಿ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ನೆಲೆಯೂರಿದ್ದಾರೆ. ಇನ್ನು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಬೇಕು ಎಂದು ಭಕ್ತರು ಒತ್ತಾಯಿಸಿದರು. ಮಾಗಡಿಯಲ್ಲಿ ಐಟಿಐ ಕಾಲೇಜೊಂದನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದರು. ಎಲ್ಲರೂ ಸಿಗುತ್ತೆ ಸರ್, ಸಿಕ್ಲಿಲ್ಲ ಅಂದ್ರೂ ಇವ್ರು ಮನೆ ಅವರೇ ಪ್ರಾಜೆಕ್ಟ್ ಮಾಡಿದ್ದಾರೆ. ಅಂದರೆ ಇವಾಗ ನಾವು ಒಂದು ರೂಮಿಂದ ನೆಕ್ಸ್ಟ್ ರೂಮ್ ಹೋಗ್ಬೇಕಾದ್ರೆ ಅಲ್ಲೋಗಿ ರೆಕಾರ್ಡ್ ಮಾಡ್ತಾರೆ. ಅದಕ್ಕೆ ಇದೆ ಸ್ಟಾರ್ಟಿಂಗ್ ರೂಮಲ್ಲೇ ಕಂಟ್ರೋಲ್ ಮಾಡ್ತಾರೆ. ಇವಾಗ ಅಲ್ಲಿಂದ ಬರಬೇಕಾದ್ರೂ ಈ ಕಡೆ ಆನ್ ಮಾಡೋಕ್ಕಾಗಲ್ಲ, ಆಫ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದೆ ಸ್ಟಾರ್ಟಿಂಗಲ್ಲೇ ಆಫ್ ಮಾಡ್ತಾರೆ. ಈಗ ಒಂದು ದೊಡ್ಡ ಲಾನ್ ಇದ್ದಾಗ ಆ ಕಡೆ ರೂಮಿಂದ ನಾವು ಈ ಕಡೆ ರೂಮಿಗೆ ಬರೋಕ್ಕಾಗಲ್ಲ. ಈಗ ಸ್ಟಾರ್ಟ್ ಮಾಡಬೇಕು ಅಂದರೆ ಮತ್ತೆ ನಾವು ಆ ರೂಮ್ಗೆ ಹೋಗೋಕ್ಕಾಗಲ್ಲ. ಸೊ ಏನು ಮಾಡ್ಬೋದು, ಇಲ್ಲಿಂದನೇ ಪಕ್ಕದ ರೂಮ್ನ ನಾವು ಆನ್ಲೈನ್ ಆಫ್ ಮಾಡಿ ನಾವು ಕಂಟ್ರೋಲ್ ಮಾಡ್ತೀವಿ. ಸೆನ್ಸಾರ್ ಎಲ್ಲ ಏನು
ಸೆನ್ಸರ್ ಇದೆ ಬಟ್ ಆವಾಗಿನ ಕಾಲದಲ್ಲಿ ಇವಾಗಲೂ ಕೆಲವೊಂದು ಸೆನ್ಸರ್ ಇದು ಮಾಡ್ಕೋಬಹುದು. ಅದು ಎಲೆಕ್ಟ್ರಾನಿಕ್ಸ್ ಆಗಿ ಬಂದಿರೋದು. ಇದರಿಂದ ಏನು ಕ್ಯಾಮ್ರಾ ಇಂದ ಕ್ಲೈಮೇಟ್ ಇಲ್ಲ ಅಂತಿರೋದು. ನಮ್ಮ ಹೋಲ್ಡರ್ಸ್ ಇದ್ದಾರೆ ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಪದಗ್ರಹಣ. ಅಧ್ಯಕ್ಷರಾಗಿ ಸುಭಾಷ್ ಮ್ಯಾಗೇರಿ, ಉಪಾಧ್ಯಕ್ಷರಾಗಿ ಸವಿತಾ ಶ್ರೀಧರ್ ಬಿದರಡಿ ಪದಗ್ರಹಣ. ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ 14ನೇ ಪುಣ್ಯಸ್ಮರಣೆ. ನಡೆದಾಡುವ ದೇವರಿಗೆ ಪೂಜೆ ಸಲ್ಲಿಸಿ ಪುನೀತರಾದ ಭಕ್ತರು. ಮಾಗಡಿಯಲ್ಲಿ ಐಟಿಐ ಕಾಲೇಜ್ ಉದ್ಘಾಟಿಸಿದ ಸಿಎಂ ಸಿದ್ದರಾಮಯ್ಯ. ವಿದ್ಯಾರ್ಥಿಗಳ ಪ್ರಯೋಗವನ್ನು ದಿಟ್ಟಿಸಿ ನೋಡಿದ ಸಿಎಂ ಸಿದ್ದು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸಿಎನ್ ನ್ಯೂಸ್. ವಂದನೆಗಳು.